ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ಇವತ್ತು ಲಾಂಗ್ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಶುಕಿಯ ಕಬೋರ್ಡ್ನ ಆರ್ಗನೈಸ್ ಮಾಡ್ತಾ ಇದ್ದೆ, ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋನ ಶೂಟ್ ಮಾಡ್ಕೋತಾ ಇದ್ದೀನಿ. ತುಂಬ ಬಟ್ಟೆಗಳ್ಗೆ ಆಗ್ತಾನೆ ಇರಲಿಲ್ಲ. ಇವಾಗ ಸ್ವಲ್ಪ ದೊಡ್ಡವಳಾಗಿದ್ದಾಳೆ ಅಲ್ಲ, ಸೊ ಹಾಗಾಗಿ ಅವಾಗವಾಗ 3 months ಒನ್ಸ್ ಅಟ್ಲೀಸ್ಟ್ ಅವಳು ಬಟ್ಟೆಗಳನ್ನೆಲ್ಲ ಹೊರಗೆ ತೆಗಿತಾ ಇರಬೇಕು. ಸೊ ಹಾಗಾಗಿ ಇವತ್ತು ಸ್ವಲ್ಪ ಎಲ್ಲ ತೆಗೆದಾಕೋಣ ಅಂತ ಹೇಳಿ ಕೂತ್ಕೊಂಡು, ಸ್ವಲ್ಪ ಕಬೋರ್ಡ್ ಎಲ್ಲ ಫುಲ್ ಮೆಸ್ಸಿ ಆಗಿತ್ತು. ಸೊ ನೋಡ್ಬೋದು, ಸ್ವಲ್ಪ ಹ್ಯಾಂಗರ್ಸ್ ಎಲ್ಲ ಬೇಡವಾದದ್ದೆಲ್ಲ ಇಲ್ಲೇ ಇಟ್ಟಿದ್ದೆ. ಸ್ವಲ್ಪ ಸ್ಯಾರಿ ಸ್ಟಿಚಿಂಗು, ಕೆಲವೊಂದು ಬಟ್ಟೆಗಳೆಲ್ಲ ಮಾತ್ರ ಅವಳ ಬಟ್ಟೆಗಳನ್ನ ಜೋಡಿಸಿರ್ತೀನಿ, ಕೆಳಗಡೆ ಎಲ್ಲ ನಮ್ಮದೇ ಬಟ್ಟೆಗಳನ್ನ ಜೋಡಿಸ್ಕೊಂಡಿರ್ತೀನಿ. ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಅವಳದು ಕೆಲವೊಂದು ಡ್ರೆಸ್ಸಸ್ನೆಲ್ಲ ಹಾಗೆ ನಿಮಗೂ ಕೂಡ ತೋರಿಸ್ತೀನಿ. ರೀಸೆಂಟ್ಲಿ ಸುಮಾರು ಹೊಸ ಡ್ರೆಸ್ಸಸ್ನೆಲ್ಲ ಅವಳಿಗೋಸ್ಕರ ಸ್ಟಿಚ್ ಮಾಡಿದ್ದೀನಿ. ನೋಡೋಣ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಕೋದು ಯಾವ್ದು ಬಿಡೋದು ಅಂತ, ಹಾಗಾಗಿ ಇವತ್ತೆಲ್ಲ ನೋಡಿ ಸ್ವಲ್ಪ ತೆಗೆದುಬಿಡೋಣ ಅಂತ ಹೇಳಿ ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ, ಪ್ರಿಟಿಯಾಗಿ ಟೀ ಶರ್ಟ್ಸ್ ಅವಳವೆಲ್ಲ. ಸೊ ಬಟ್ ನನಗೆ ಪ್ಯಾಂಟ್ ಟೀ ಶರ್ಟ್ಸ್ಗಿಂತ ಜಾಸ್ತಿ ಅವಳಿಗೆ ಏನಂತಾರೆ ಇದು ಹಾಕೋದಕ್ಕೆ ತುಂಬ ಇಷ್ಟ, ಫ್ರಾಕ್ಸ್ ಹಾಕೋದಕ್ಕೆ ತುಂಬ ಇಷ್ಟ. ಇದು ನೋಡಿದ್ರೆ ಎಷ್ಟು ಚೆನ್ನಾಗಿದೆ, ಬಟ್ ತುಂಬ ಚಿಕ್ಕದಾಗ್ತದೆ, ನಾನು ಬರಲ್ಲ ಇವಾಗಿದ್ದು. ಸೊ ಇದನ್ನು ಕರ್ಚೀಫ್ಸು, ಇದೊಂದು ಹೊಸ ಫ್ರಾಕ್ ಅವಳಿಗೆ ಆನ್ಲೈನಲ್ಲೇ. ಈ ನಡುವೆ ತುಂಬ ಆನ್ಲೈನಲ್ಲೇ ಶಾಪಿಂಗ್ ಮಾಡ್ತಾಯಿದ್ದೀನಿ ಅವಳಿಗೋಸ್ಕರ. ಇಲ್ಲಿ ನೋಡಿ, ಇದೊಂದು ಪುಟ್ಟ ಲಂಗ ಬ್ಲೌಸ್ನ ತೋರಿಸ್ತಾ ಇದ್ದೀನಿ. ಇದನ್ನು ನೋಡಿ ನಾಮಕರಣಕ್ಕೆ ಸ್ಟಿಚ್ ಮಾಡಿಸಿದ್ದೆ. ನನ್ನ ಸ್ಯಾರಿ ಕಾಂಬಿನೇಷನ್ದೇ ಮೆಟೀರಿಯಲ್ ತಂದು ಅವಳಿಗೆ ಕೂಡ ಸ್ಟಿಚ್ ಮಾಡಿಸಿದ್ದೆ. ತುಂಬ ಪ್ರಿಟಿಯಾಗಿದೆ, ಬಟ್ ಪ್ರೆಸೆಂಟ್ ಅವಳಿಗೆ ಬರ್ತಾ ಇಲ್ಲ ಇದು. ಇಟ್ಸ್ ಓಕೆ, ನಾನು ಮೆಮೊರಿಗೋಸ್ಕರ ಹಾಗೆ ತೆಗೆದಿಟ್ಕೊಂಡಿದ್ದೀನಿ ಈ ಡ್ರೆಸ್ನ. ತುಂಬಾ ಚೆನ್ನಾಗಿದೆ ಈ ಡ್ರೆಸ್ ಅಂತೂ. ಸೊ ಇದೊಂದು ಟೀ ಶರ್ಟ್ಸು, ಇವೆಲ್ಲ ರೆಗ್ಯುಲರ್ ಟೀ ಶರ್ಟ್ಸ್. ಆ್ಯಕ್ಚುಲಿ ಮನೆಯಲ್ಲಿ ಡೈಲಿ ಯೂಸ್ ಮಾಡುವಂಥ ಬಟ್ಟೆಗಳು ಅವೆಲ್ಲ ಇದನ್ನು. ಸೊ ಹಾಗೆ ಏನಾದರೂ ಸ್ಪೆಷಲ್ ಡ್ರೆಸ್ಸಸ್ ಸಿಕ್ಕಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇದೊಂದು ಲಂಗ ಬ್ಲೌಸು. ಆ್ಯಕ್ಚುಲಿ ಇದು ನಮ್ಮ ಅಕ್ಕನ ಮಗಳದು, ನನಗೆ ತುಂಬ ಇಷ್ಟ ಆಗಿತ್ತು. ಮತ್ತು ಅವಳಿಗೆ ಬೇಕಿತ್ತು, ಅದು ಅವಳಿಗೆ ಡೇ ಕೇರಲ್ಲಿ ಹೇಳಿದ್ರು ಅಂತ ಹೇಳಿ ಬೇಕಿತ್ತು. ನಾನು ಅವಾಗ ಅವಳು ಲಂಗ ಬ್ಲೌಸ್ ಇರಲಿಲ್ಲ ಅಂತ ಹೇಳಿ ನಾನು ನಮ್ಮ ಅಕ್ಕನ ಮಗಳ ಹತ್ರ ಇಸ್ಕೊಂಡಿದ್ದೆ. ಸೊ ಇದು ಅವಳಿಗೆ ಚಿಕ್ಕದಾಯಿತು, ಇವಳಿಗೆ ಈಗ ಕರೆಕ್ಟಾಗಿ ಬರ್ತಾಯಿದೆ ಇದು ಲಂಗ ಮತ್ತು ಬ್ಲೌಸು. ಟ್ರೆಡಿಷ್ನಲ್ ಆಗಿದೆ. ಸೊ ಹಾಗಾಗಿ ಇದನ್ನು ಹಾಗೆ ಇಟ್ಟಿದ್ದೀನಿ. ಮೇ ಬಿ ಇವಾಗಲೂ ಬರುತ್ತೆ ಅನಿಸುತ್ತೆ. ನಾನು ಹೇಳಿದೆ ರೀಸೆಂಟ್ ಟೈಮಲ್ಲಿ ಅವಳಿಗೆ ಇದನ್ನು ಹಾಕೇ ಇಲ್ಲ ನಾನು ಹಾಕೋದು. ನೋಡೋಣ, ಆದಷ್ಟು ಬೇಗ ಇದನ್ನು ಹಾಕ್ತೀನಿ ನಾನು ಅವಳಿಗೋಸ್ಕರ. ಹಾಂ ಕರೆಕ್ಟ್. ಇಲ್ಲಿ ನೋಡಿ, ಇದೊಂದು ಆ್ಯಕ್ಚುಲಿ ಟವಲ್ ಸಿಕ್ತು ಇವಾಗ Cloud9. ಇದರಲ್ಲೇ ಮೆನ್ಷನ್ ಆಗಿದೆ Cloud9 ಅಂತ. ಇದು ಬೋರ್ನ್ ಆಗಿದ್ದ ಹಾಸ್ಪಿಟಲ್. ಇದು ಫಸ್ಟ್ ಟೈಮ್ ಅವಳಿಗೆ ರ್ಯಾಪ್ ಮಾಡಿ ಕೊಟ್ಟಿದ್ದಂಥದ್ದು. ಸೊ ಹಾಗಾಗಿ ಇದನ್ನು ಹಾಗೆ ಪ್ರೆಸರ್ವ್ ಮಾಡಿದ್ದೀನಿ. ನನಗೆ ತುಂಬಾ ಇಷ್ಟ ಅವಳು. ಕೆಲವೊಂದು ಮೆಮೊರಿಗಳನ್ನೆಲ್ಲ ನಾನು ಹೀಗೇನೆ ಸ್ಟೋರ್ ಮಾಡಿ ಇಡ್ತಾ ಇರ್ತೀನಿ. ಸೊ ಅದ್ರ ಜೊತೆ ಇದು ಅವಳದು ಫಸ್ಟ್ ಡೇ ಹಾಕಿದ್ದಂಥ ಕ್ಯಾಪು ಹಾಸ್ಪಿಟಲಲ್ಲೇ ಕೊಟ್ಟಿದ್ದರು. ಸೊ ಹಾಗಾಗಿ ಅದನ್ನು ಹಾಗೆ ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಇದು ಒನ್ಸಿ ಕೂಡ ಅವರೇ ಹಾಕಿದ್ದಂಥದ್ದು. ಸೊ ಇಲ್ಲಿ ನೋಡ್ಬೋದು Cloud9 ಅಂತ ಕೂಡ ಪ್ರಿಂಟ್ ಆಗಿದೆ. ಸೊ ತುಂಬಾ ಚೆನ್ನಾಗಿದೆ. ಮತ್ತು ಇಲ್ಲಿಗೂ ಅನಿಸುತ್ತೆ, ಇಲ್ಲಿ ನೋಡ್ಬೋದು ಬ್ಲಡ್ ಮಾರ್ಕ್ ಕೂಡ ಹಾಗೆ ಇದೆ. ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ಕ್ಯಾಮ್ರಲ್ಲಿ, ಬಟ್ ಇಲ್ಲಿ ಬ್ಲಡ್ ಮಾರ್ಕ್ ಕೂಡ ಕಾಣಿಸ್ತಾ ಇದೆ. ಸೊ ತುಂಬಾ ಚೆನ್ನಾಗಿದೆ. ಎಷ್ಟು ಪುಟ್ಟವಳಿದ್ದು ನನ್ನ ಮಗಳು, ಇವಾಗ ನೋಡೋದು ಅಷ್ಟು ಉದ್ದ ಬೆಳೆದಿದ್ದಾಳೆ ಆಲ್ರೆಡಿ. ಸೊ ಇದು ಅವಳ ಬೋರ್ನ್ ಮೆಮೊರಿ ನನ್ನ ಹತ್ರ ಸ್ಟೋರ್ ಮಾಡ್ಕೊಂಡಿದ್ದೀನಿ ಹಾಗೇನೇ. ಎಲ್ಲ ಟೀ ಶರ್ಟ್ಸ್ ಅವಳಿಗೆ ಬರ್ತಾನೆ ಇಲ್ಲ ಇವಾಗ. ತುಂಬ ಉದ್ದ ಆಗಿಬಿಟ್ಟಿದ್ದಾಳೆ ಅವಳು. ಟೀ ಶರ್ಟ್ಸ್ ಎಲ್ಲ ತುಂಬ ಶಾರ್ಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಎಲ್ಲ ತೆಗ್ದಾಗ್ತಾ ಇದ್ದೀನಿ ಇವತ್ತು. ಸೊ ನೋಡಿ, ಪ್ಯಾಂಟ್ಸ್ ಎಲ್ಲ ಎಷ್ಟು ಪ್ರಿಟಿಯಾಗಿದೆ, ಬಟ್ ಇವಾಗ ಅದು ಅವಳಿಗೆ ಶಾರ್ಟ್ಸ್ ಆಗಿಬಿಟ್ಟಿದೆ. ಹಿಂಗಾಗಿ ಯೂಸ್ ಮಾಡೋಕ್ಕಾಗ್ತಾ ಇಲ್ಲ. ಅದೇನಾಗುತ್ತೆ, ಎಲ್ಲ ಎಷ್ಟೊಂದು ಹಿಂಗೆ ಚಿಕ್ಕದೆಲ್ಲ ಇಟ್ಕೊಂಡ್ಬಿಟ್ಟು ಯಾವ ಬಟ್ಟೆ ಬೇಕಾದ ಸಿಗೋದೇ ಇಲ್ಲ ಆ ಟೈಮಿಗೆ. ಹಾಗಾಗಿ ಒಂದು ಸೆಕೆಂಡ್, ಇದು ನೋಡಿ ಹೇರ್ ಬೋ ಎಷ್ಟು ಕ್ಯೂಟ್ ಆಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅವಳ ಫಸ್ಟ್ ಇಯರ್ ಬರ್ಡೇಗೋಸ್ಕರ ನಾನು ಇದನ್ನು ಕಸ್ಟಮೈಸ್ ಮಾಡಿಸಿದ್ದು. ಅವತ್ತು ಒಂದೇ ದಿನ ಹಾಕಿರೋದು, ಅದಾದ್ಮೇಲೆ ಯೂಸೇ ಮಾಡಿಲ್ಲ ಅವಳು. ಬಟ್ ಇಟ್ಸ್ ಟೂ ಪ್ರಿಟಿ, ತುಂಬ ಕ್ಯೂಟ್ ಆಗಿದೆ.
ಇದು ನೋಡ್ಬೋದು ಒಂದು ಸ್ವೆಟರ್ ಇಷ್ಟು ಚೆನ್ನಾಗಿದೆ. ಸೊ ಅವಳಿಗೋಸ್ಕರ ತೊಗೊಂಡಿದ್ದೆ ನಾನು ರೀಸೆಂಟ್ ಟೈಮಲ್ಲಿ ಅದನ್ನು. ಈಗ ಸ್ವಲ್ಪ ವೆದರ್ ಎಲ್ಲ ಚೇಂಜ್ ಆಗಿದೆ ಅಲ್ಲ, ಹಾಗಾಗಿ ಇರಲಿ ಅಂತ ತೊಗೊಂಡು ಬಂದಿದ್ದೆ. ಸಿಕ್ಕಾಪಟ್ಟೆ ಬಟ್ಟೆಗಳಿದೆ ಅವಳವಂತೂ. ಎಷ್ಟು ಕ್ಲೀನ್ ಮಾಡ್ತಾನೇ ಇರ್ತೀವಿ, ತೆಗಿತಾನೇ ಇರ್ತೀವಿ, ಮತ್ತು ಅಷ್ಟೇ ಬಟ್ಟೆ ಸೇರ್ತಾನೆ ಇರುತ್ತೆ. ನಾನು ಹಾಗೆ ಶಾಪಿಂಗ್ ಮಾಡ್ತಾನೇ ಇರ್ತೀನಿ ಅವಳಿಗೋಸ್ಕರ, ಹಾಗಾಗಿ ಬಟ್ಟೆಗಳು ಸೇರ್ತಾನೆ ಇದೆ ಅವಳದಂತೂ. ಕೆಲವೊಂದು ಬಟ್ಟೆಗಳು ನನಗೆ ತುಂಬಾ ಇಷ್ಟ, ಅದನ್ನು ಯಾರಿಗೆ ಕೊಡಬೇಕು ಅಂತಲೂ ಅನ್ಸೋದಿಲ್ಲ ನನಗೆ. ಹಾಗಾಗಿ ಮತ್ತೆ ಮರ್ಚಿ ಜೋಡಿಸ್ಕೋತೀವಿ, ಬಟ್ ಹಾಕೋದೇ ಇಲ್ಲ ಅವಳಿಗೆ. ಹಾಗೆ ಆಗುತ್ತೆ. ಚೆನ್ನಾಗಿ ಕಾಣಿಸುತ್ತಲ್ಲ ಅನ್ಸೋದು, ಎತ್ತಿಟ್ಕೊಳ್ಳೋದು, ಮತ್ತೆ ಯಾರಿಗೂ ಕೊಟ್ಟಿರೋದು ಇಲ್ಲ, ಹಾಗೆ ಇಟ್ಟಿರ್ತೀವಿ ಎಲ್ಲರೂ ತೆಗೆದುಬಿಟ್ಟು. ಸ್ವಲ್ಪ ಶೀಟ್ಸ್ ಇಲ್ಲೇ ಜೋಡಿಸ್ತಾ ಇದ್ದೀನಿ. ಅವಳು ಮಲಗಿದಾಳೆ, ಹಾಗಾಗಿ ಅವಳು ಕಬೋರ್ಡ್ನ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಬಂದೆ. ಅವಳು ಎದ್ದಿದ್ರಂತೂ ಇಷ್ಟು ಕೆಲಸ ಮಾಡ್ಕೊಳ್ಳೋಕ್ಕೆ ಬಿಡೋದಿಲ್ಲ. ಇಲ್ಲೇ ಇರ್ತಾಳೆ, ನನ್ನ ಮುಂದೆನೇ ನಿಂತಿರ್ತಾಳೆ ಎಲ್ಲ ಹರಡ್ಕೊಂಡು. ಇದು ಕೂಡ ಅವ್ರ ಅಕ್ಕಂದೆ ಟೀ ಶರ್ಟು. ಹಿಂಗೆ ಒಂದಿನ ಹೋದಾಗ ಸೊ ಅವಳಿಗೆ ಹಾಕಿದ್ವಿ, ಚಳಿ ಆಗ್ತಿತ್ತು ಅಂತ ಹೇಳಿ ಅವಳು ಹಾಕಿದ ಡ್ರೆಸ್ ಮೇಲೆ ಹಾಕಿದ್ವಿ ದೊಡ್ಡದು. ಬಟ್ ಆದರೆ ಮತ್ತೆ ತೊಗೊಂಡು ಹೋದಾಗ ನಮ್ಮ ಕೈ ಇರಲಿ ಬಿಡು, ಅವಳಿಗೆ ಇದು ಏನಾಗಲ್ಲ, ಇನ್ನೊಂದು ಸ್ವಲ್ಪ ದಿನ ಆಮೇಲೆ ಬರುತ್ತೆ, ಅವಳೇ ಯೂಸ್ ಮಾಡೋಕ್ಕೆ ಅಂದು. ಸೊ ಹಾಗಾಗಿ ಅದಿಲ್ಲೇ ಉಳ್ಕೋತು. ನಮಗೂ ಕೆಲವೊಂದು ಬಟ್ಟೆ ಎಲ್ಲ ಇಲ್ಲೇ ಮಿಸ್ ಆಗಿರುತ್ತೆ ಅವಳ ಜೊತೆ. ಸೊ ರೀಸೆಂಟಾಗಿ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ಬೋದು ಅಥವಾ ಶಾರ್ಟ್ಸಲ್ಲಿ ನೋಡಿರ್ಬೋದು, ನಮ್ಮ ಅಣ್ಣನ ಮದುವೆಗೋಸ್ಕರ ಅವಳಿಗೆ ಈ ಥರದ್ದು ಒಂದು ಸ್ಕರ್ಟನ್ನು ಸ್ಟಿಚ್ ಮಾಡ್ತಿದ್ದೆ ನಾನು. ತುಂಬ ಚೆನ್ನಾಗಿತ್ತು, ತುಂಬ ಪ್ರಿಟಿಯಾಗಿ ಕಾಣ್ತಾ ಇದ್ವಿ. ಇದರಲ್ಲಿ ಒಂದು ಸ್ಕರ್ಟು, ಅದ್ರ ಮೇಲೆ ಬ್ಲೌಸು ಈ ಥರದ್ದು ಸ್ಟಿಚ್ ಮಾಡ್ತಿದ್ದೆ. ಗೋಲ್ಡ್ ಕಲರ್ನ ತೊಗೊಂಡ್ಬಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿತ್ತು ಅವಳಿಗೊಂದು ಈ ಕಲರು. ಸೊ ರೀಸೆಂಟಾಗಿ ಕೂಡ ಒಂದಿನ ಹಾಕಿದ್ದೆ ಇದನ್ನು, ತುಂಬಾ ಚೆನ್ನಾಗಿತ್ತು ಡಿಸೈನು. ಸೊ ಇದ್ರದ್ದು ವಿಡಿಯೋ ಬೇಕು ಅಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡ್ಬೋದು. ನಾನು ಅವಳ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ಹಾಕಿದ್ದೀನಿ ಈ ಫೋಟೋನ. ಮತ್ತು ಇನ್ನೊಂದು ಸ್ಟಿಚ್ ಮಾಡಿಸಿದ್ದೆ, ನಮ್ಮ ಮನೆ ಮದುವೆ ಟೈಮಲ್ಲೇ ಸ್ಟಿಚ್ ಮಾಡಿಸಿದ್ದು. ಇದು ನೋಡ್ಬೋದು, ಫುಲ್ ಲಂಗ ಈ ಥರ ಒಂದೇ ಒಂದು ಸ್ಟ್ರೈಟ್ ಸೆಟ್ಟು ಹೊಲಿಸಿದ್ದೆ. ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್. ಮತ್ತು ಅದರ ಮೇಲೆ ಈ ಥರದ್ದು ಬ್ಲೌಸು, ಮತ್ತು ಇದಕ್ಕೊಂದು ಡೋಪ್ ಕೂಡ ಹಾಕ್ಸಿದ್ದೀನಿ. ಇಷ್ಟು ಪ್ರಿಟಿಯಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಇದು. ಸೊ ಪರ್ಸ್ನಲಿ ನನಗೆ ಅವಳಿಗೆ ಸ್ಕರ್ಟ್ಸ್ ಹಾಕೋದಂದ್ರೆ ತುಂಬಾ ಇಷ್ಟ. ಚೆನ್ನಾಗಿ ಕಾಣುತ್ತೆ ಅವಳಿಗೆ ಅಂತ ಸುಮಾರು ಸ್ಕರ್ಟ್ಸ್ನ ತೊಗೊಂಡು ಬಂದಿರ್ತೀನಿ. ಇದು ಅಷ್ಟೇ ಎಷ್ಟು ಚೆನ್ನಾಗಿದೆ ಡ್ರೆಸ್ ಅಂದರೆ ತುಂಬಾ ಚೆನ್ನಾಗಿದೆ. ಇದು ಒಂಥರ ಸ್ಕರ್ಟ್ ಮತ್ತು ಕೋಟ್ ಅಂದರೆ ಒಂದು ಟಾಪ್ ಮತ್ತು ಸ್ಕರ್ಟ್ ಎರಡೂ ಬಂದಿತ್ತು. ಸೊ ಇದನ್ನು ನಮ್ಮ ಹೆಲ್ಪರ್ ಆಂಟಿ ಶುಕಿ ಬರ್ಡೇಗೆ ಗಿಫ್ಟ್ ಮಾಡಿದ್ರಂತು. ತುಂಬಾ ಚೆನ್ನಾಗಿದೆ. ಒಂದು ಸರಿ ಹಾಕಿದ್ದೆ, ಬಟ್ ಸ್ವಲ್ಪ ದೊಡ್ಡದು ಅನ್ನಿಸ್ತು, ಹಾಗಾಗಿ ಎತ್ತಿಟ್ಟಿದ್ದೀನಿ. ಇನ್ನೊಂದು ಸರಿ ಯಾವಾಗಾದರೂ ಟ್ರೈ ಮಾಡಬೇಕು. ಇದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅವಳು ಕಲರಿಗೆ, ತುಂಬ ಚೆನ್ನಾಗಿದೆ ನಾನು. ಸೊ ಈ ಶಾರ್ಟ್ಸ್ ಅಂತೂ ತೊಗೊಂಡು ಬಂದಿದ್ದು ಎಷ್ಟು ದಿನ ಆಗಿದೆಯೋ, ಇಲ್ಲಿ ತನಕ ಅವಳಿಗೆ ಹಾಕೇ ಇಲ್ಲ. ಹಾಕ್ದಾಗೆಲ್ಲ ಲೂಸು, ಹಾಗಾಗಿ ಹಾಗೆ ಎತ್ತಿಟ್ಟಿದ್ದೀನಿ ಈ ಶಾರ್ಟ್ಸ್ನ.
ಸೊ ಫೈನಲಿ ಶುಕಿಯ ಕಬೋರ್ಡ್ನ ಅರೇಂಜ್ ಮಾಡಿದೆ. ಸೊ ಫ್ರಾಕ್ಸ್ ಆ ಥರದ್ದೆಲ್ಲ ಪಾರ್ಟಿ ವೇರ್ದು ನಾರ್ಮಲ್ ಫ್ರಾಕ್ಸಸ್ ಎಲ್ಲ ಹ್ಯಾಂಗರ್ ಮಾಡಿದೆ. ಸೊ ಕೆಲವೊಂದೆಲ್ಲ ಇಲ್ಲಿ ಅರೇಂಜ್ ಮಾಡಿದ್ದೀನಿ ಕಬೋರ್ಡ್ ಬಾಕ್ಸಲ್ಲಿ. ಇಲ್ಲೊಂದಷ್ಟು ಇಟ್ಟಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.